ಎಲ್ರಿಗೂ ನಮಸ್ಕಾರ. ವಿಕೆ ಚಾನಲ್ಗೆ ಸ್ವಾಗತ. ನಾವಿಂದು ತಮಿಳುನಾಡಿನ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ತಿರುವಣ್ಣಾಮಲೈ ಅಣ್ಣಾಮಲೈರ್ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ತಿರುವಣ್ಣಾಮಲೈ ಅಣ್ಣಾಮಲೈರ್ ದೇವಾಲಯವು ಬೆಂಗಳೂರಿನಿಂದ 207 ಕಿಲೋಮೀಟರ್ ದೂರ ಇದೆ. ಈ ದೇವಾಲಯವು ಪಂಚಭೂತ ಸ್ಥಳಗಳಲ್ಲಿ ಒಂದು. ಇಲ್ಲಿ ಶಿವನನ್ನು ಅಗ್ನಿಲಿಂಗ ರೂಪವಾಗಿ ಪೂಜಿಸಲಾಗುತ್ತದೆ. ಭಕ್ತರು ಈ ಸ್ಥಳವನ್ನು ಅಣ್ಣಾಮಲೈಯರ್ ಅಥವಾ ಅರುಣಾಚಲೇಶ್ವರ ಸ್ವಾಮಿ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ವಿಷ್ಣು ಮತ್ತು ಬ್ರಹ್ಮ ಶಿವನ ಮಹತ್ವವನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ಶಿವನು ತಾನು ಅಗ್ನಿರೂಪವಾಗಿರುವುದನ್ನು ತೋರಿಸಿದರು. ಈ ತಿರುವಣ್ಣಾಮಲೈ ಬೆಟ್ಟವೇ ಆ ಅಗ್ನಿರೂಪ ಎಂಬ ನಂಬಿಕೆಯಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬರುವ ಪೌರ್ಣಮಿ ದಿನದಂದು ನಡೆಯುವ ದೀಪೋತ್ಸವವು ವಿಶ್ವಪ್ರಸಿದ್ಧವಾಗಿದೆ. ತಿರುವಣ್ಣಾಮಲೈ ಬೆಟ್ಟದ ಮೇಲೆ ಸುಮಾರು 5 ಅಡಿ ಎತ್ತರ ಹಾಗೆ 4 ಅಡಿ ಅಗಲ ಇರುವ ಕಬ್ಬಿಣದ ಪಾತ್ರೆಯಲ್ಲಿ 3500 ಲೀಟರಿಂದ 5000 ಲೀಟರ್ನಷ್ಟು ಭಕ್ತರಿಂದ ಬರುವ ತುಪ್ಪದಿಂದ ದೀಪವನ್ನು ಹಚ್ಚಲಾಗುತ್ತದೆ. ಈ ದೀಪಕ್ಕೆ ಕಾಟನ್ ಬಟ್ಟೆಯಿಂದ ವಿಶೇಷವಾಗಿ ತಯಾರಿಸಿದ ಬತ್ತಿ ಸುಮಾರು 60 ರಿಂದ 70 ಅಡಿ ಇರುವ ಹಾಗೆ ಗಾಳಿಗೆ ಆರದೇ ಇರೋ ಹಾಗೆ ಬಲವಾಗಿ ಸುತ್ತಿರ್ತಾರೆ. ಸಂಜೆ 6 ಗಂಟೆಗೆ ದೀಪ ಬೆಳಗುತ್ತಿದ್ದಂತೆಯೇ ಕಿಲೋಮೀಟರು ದೂರದಿಂದಲೂ ಆ ಜ್ಯೋತಿಯನ್ನು ನೋಡಬಹುದು. ಈ ದೀಪದ ದರ್ಶನದಿಂದ ಆತ್ಮಶುದ್ಧಿ ಮತ್ತು ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಆದ್ದರಿಂದಲೇ ತಿರುವಣ್ಣಾಮಲೈ ಕಾರ್ತಿಕ ದೀಪ ನೋಡಲು ಲಕ್ಷಾಂತರ ಭಕ್ತರು ಬರುತ್ತಾರೆ. ಅದೇ ರೀತಿ ಪ್ರತಿ ಪೌರ್ಣಮಿ ದಿನ ಶಿವನ ದರ್ಶನ ಪಡೆದು ಗಿರಿವಲಂ ಹೋಗುವುದು ತುಂಬಾ ಪ್ರಸಿದ್ಧ. ಪ್ರತಿದಿನ ಬೆಳಿಗ್ಗೆ 4:30ಕ್ಕೆ ನಡೆಯುವ ಪೂಜೆಗೆ ನಂದೀಶ್ವರ ಬರುತ್ತಾರೆ. ನಂದೀಶ್ವರ ಮುಂದೆ ಸ್ವಾಮಿಗೆ ಮೊದಲನೇ ಪೂಜೆ ಮಾಡಲಾಗುತ್ತದೆ. ಪೂಜೆ ನಂತರ ನಂದಿ ಶಿವನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾರೆ. ಅದು ನೋಡೋದಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.